ಮುಖ್ಯಮಂತ್ರಿ ಡಿಕೆಶಿ 2.0 ಸಂಪುಟ ಸರ್ಕಸ್ ಆರಂಭ ಆಗಿದೆ. ಈಗ ನಾಳೆ ಸಂಜೆ ನೂತನ ಸಚಿವರ ಪದಗ್ರಹಣ ಫಿಕ್ಸ್ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರತ್ತೆ ಹೈಕಮಾಂಡ್ ಲಿಸ್ಟ್. ಕೆಲವು ಹೊತ್ತಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಕೈಗೆ ಸಚಿವರ ಪಟ್ಟಿ ಸಿಗತ್ತೆ. ರಾತ್ರಿ ರಾಜ್ಯಕ್ಕೆ ಆಗಮಿಸಲಿದ್ದಾರೆ ಕೆಸಿ ವೇಣುಗೋಪಾಲ್ ಅವರು. ಈವರೆಗೂ ಗುಟ್ಟನ್ನ ಬಿಟ್ಟು ಕೊಡ್ತಾ ಇಲ್ಲ ಹೈಕಮಾಂಡ್. ಇವತ್ತು ರಾತ್ರಿ ಬಳಿಕ ನೂತನ ಸಚಿವರ ಪಟ್ಟಿ ಸಿಎಂ ಕೈಗೆ ಸಿಗತ್ತಾ? ರಾತ್ರಿಯೇ ಶಾಸಕರಿಗೆ ಅಧಿಕೃತವಾಗಿ ಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡುವ ಸಾಧ್ಯತೆ ಇದೆ. ಪಟ್ಟದ ಆಟದಲ್ಲಿ ಯಾರ್ಯಾರಿಗೆ ಲಕ್ ಅನ್ನುವಂತಹ ಕುತೂಹಲ ಎದುರಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೈಗೆ ಪಟ್ಟಿ ಸಿಗತ್ತೆ. ಅವರ ಕೈಗೆ ಸೇರತ್ತೆ ಪಟ್ಟಿ. ಸಚಿವಾಕಾಂಕ್ಷಿಗಳಲ್ಲಿ ಭಾರೀ ಆತಂಕ ಆರಂಭ ಆಗಿದೆ. ಮಂತ್ರಿಗಿರಿ ಸಿಗುವ ವಿಶ್ವಾಸದಲ್ಲಿ ಸಚಿವಾಕಾಂಕ್ಷಿಗಳು ಇದ್ದಾರೆ. ಹೈಕಮಾಂಡ್ ಬಳಿಯಲ್ಲಿ ಭಾರೀ ಲಾಭಿ ಮಾಡಿದ್ದಾರೆ ಶಾಸಕರು. ಒಂದೆರಡು ದಿನ ಅಲ್ಲ, ನಿರಂತರವಾಗಿ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು. ತಮ್ಮ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಮನವಿ ಲಾಭಿ ಮಾಡಿದ್ದು. ಈಗ ಸಚಿವರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಅಧಿಕೃತವಾಗುತ್ತೆ ಅನ್ನೋ ಕುತೂಹಲ ಕಾಡ್ತಾ ಇದೆ. ನೋಡಿ, ಅನೇಕ ದಿನಗಳವರೆಗೆ ದೆಹಲಿಗೆ ಹೋಗಿದ್ದು ಯಾವಾಗ ಸಚಿವ ಸಂಪುಟದ ಪಟ್ಟಿ ಫೈನಲ್ ಆಗುತ್ತೆ, ಎರಡನೇ ಪಟ್ಟಿ ಅಂತ ಗೊತ್ತಾಯಿತು, ದೆಹಲಿಗೆ ಹೋಗೋದು, ಅಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳೋದು, ದಿನ ಬೆಳಗ್ಗೆ ಆದರೆ ಸ್ನಾನ ಮಾಡ್ಕೊಂಡು ತಮ್ಮ ನಾಯಕರ ಎದುರಿಗೆ ಹೋಗಿ ಮುಖ ತೋರಿಸೋದು. ಪ್ರತಿದಿನ ಇದೇ ನಡೀತಾ ಇತ್ತು. ಕೊನೆಗೂ ಈಗ ಪಟ್ಟಿ ಫೈನಲ್ ಆಗ್ತಾ ಇದೆ. ಕೊನೆಗೂ ಪಟ್ಟಿ ಫೈನಲ್ ಆಗುತ್ತೆ. ಖುದ್ದು ಡಿಕೆ ಶಿವಕುಮಾರ್ ಅವರು ಶಾಸಕರಿಗೆ ಕರೆ ಮಾಡಿ ಮಾತನಾಡಿ ಈ ಸಚಿವ ಸ್ಥಾನದಲ್ಲಿ ಅವಕಾಶ ಸಿಕ್ಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ತಾರೆ. ಪದಗ್ರಹಣಕ್ಕೆ ಬರಬೇಕು ಅಂತ ಕರೆ ಕೊಡುವ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ 2.0 ಸಂಪುಟದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಕುತೂಹಲ ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಎಲ್ಲರೂ ಕೂಡ ತುಂಬಾ ಕುತೂಹಲದಲ್ಲಿ ಇದ್ದಾರೆ, ಆತಂಕದಲ್ಲೂ ಕೂಡ ಇದ್ದಾರೆ. ಅವಕಾಶ ಕೈ ತಪ್ಪಿದ್ರೆ ಏನು ಮಾಡಬೇಕು ಅನ್ನೋ ಆತಂಕ ಹಿರಿಯರನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಂದೆಡೆ ಡಿಕೆ ಶಿವಕುಮಾರ್ ಅವರದ್ದು ಒಂದು ಪಟ್ಟಿ, ಸಿದ್ದರಾಮಯ್ಯ ಅವ್ರದ್ದು ಮತ್ತೊಂದು ಪಟ್ಟಿ, ಹೈಕಮಾಂಡ್ನದ್ದು ಮಗದೊಂದು ಪಟ್ಟಿ. ಈ ಮೂರೂ ಪಟ್ಟಿಗಳನ್ನು ಪರಿಗಣನೆಗೆ ತಗೊಂಡು ಹೈಕಮಾಂಡ್ ಒಂದು ಮಾಸ್ಟರ್ ಪಟ್ಟಿಯನ್ನು ಸಿದ್ಧಪಡಿಸುತ್ತೆ. ಇವತ್ತು ರಾತ್ರಿಯ ಒಳಗಾಗಿ ಡಿಕೆ ಶಿವಕುಮಾರ್ ಕೈಗೆ ಬಂದು ಈ ಪಟ್ಟಿ ಸಿಗತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರು ದೆಹಲಿಯಿಂದ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಕೊನೆಗೂ ಆ ಘಟ್ಟ ಬರ್ತಾ ಇದೆ, ಇದೀಗ ಅಂತಿಮ ಘಟ್ಟ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ, ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ವಲಯದಲ್ಲಿ ಶಾಸಕರಲ್ಲಿ ಮನೆ ಮಾಡಿರುವಂತಹ ಆತಂಕ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ವಸಂತ್, ಸದ್ಯಕ್ಕೆ ಈಗ ಸಚಿವ ಸಂಪುಟಕ್ಕೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರೋದು. ಅಂದ್ರೆ ಸಾಕಷ್ಟು ಕಳೆದ ಡಿಕೆ ಶಿ ಸಿಎಂ ಆದ ನಂತರದಿಂದ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇರುವಂತದ್ದು. ಹೈಕಮಾಂಡ್ ನಾಯಕರನ್ನ ಪದೇ ಭೇಟಿಯಾದ್ರೂ ಕೂಡ ಇಲ್ಲಿವರೆಗೂ ಕೂಡ ಎರಡನೇ ಹಂತದ ವಿಸ್ತರಣೆಗೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇವತ್ತು ಅಥವಾ ನಾಳೆ ಎರಡನೇ ಹಂತದ ಪಟ್ಟಿ ಬಿಡುಗಡೆ ಸಾಧ್ಯತೆ ಎಂಬುದು ಕಾಂಗ್ರೆಸ್ ಅಲ್ಲಿ ಚರ್ಚೆ ಇದೆ. ಯಾಕೆಂದ್ರೆ ಕಳೆದ ವಾರವಷ್ಟೇ, ಅಂದ್ರೆ ಈ ವಾರವಷ್ಟೇ ಹೈಕಮಾಂಡ್ಗೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಖರ್ಗೆ ಅವ್ರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ. ತಮಗೆ ಬೇಕಾದಂತ ತಮ್ಮ ಪರ ಇರುವಂತಹ ಪಟ್ಟಿಯನ್ನ ಈಗಾಗಲೇ ಸಿದ್ದರಾಮಯ್ಯರು ಒಂದ್ ಕಡೆ ಒಂದು ಪಟ್ಟಿಯನ್ನ ಕೊಟ್ಟಿದ್ರೆ, ಸಿಎಂ ಆಗಿರುವಂತಹ ಡಿಕೆಶಿ ಅವರು ಕೂಡ ಒಂದು ಪಟ್ಟಿಯನ್ನ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಕೂಡ ನಡೆಸಿರೋದು. ಆದ್ರೆ ಹೈಕಮಾಂಡ್ ನಾಯಕರು ಎಲ್ಲವೂ ಎರಡೂ ಪಟ್ಟಿಯನ್ನ ತೆಗೆದುಕೊಂಡು ನಾವೊಂದು ಪಟ್ಟಿಯನ್ನು ತಯಾರು ಮಾಡಿಸ್ತೀವಿ ಅಂತ ಕೂಡ ನೇರವಾಗಿ ಹೈಕಮಾಂಡ್ ಇಂದ ಒಂದು ಸಂದೇಶವನ್ನ ಕಳಿಸಿರುವಂತದ್ದು. ಇವತ್ತು ರಾತ್ರಿ ಅಥವಾ ಇವತ್ತು ವೇಣುಗೋಪಾಲ್ ಕೂಡ ದೆಹಲಿಯಿಂದ ಬೆಂಗಳೂರಿಗೆ ಬರುವ ಸಾಧ್ಯತೆ ಇರುತ್ತದೆ. ಯಾಕೆಂದ್ರೆ ಹೈಕಮಾಂಡ್ ನಾಯಕರು ದೆಹಲಿಯಿಂದ ವೇಣುಗೋಪಾಲ್ ಜೊತೆ ಒಂದು ಪಟ್ಟಿಯನ್ನ ಕಳಿಸ್ತಾರೆ ಎಂಬ ಚರ್ಚೆ ಕೂಡ ಕಾಂಗ್ರೆಸ್ ನಲ್ಲಿ ಇದೆ. ಈಗಾಗಲೇ ಹೈಕಮಾಂಡ್ ನಾಯಕರು ಒಂದು ಪಟ್ಟಿಯನ್ನ ಕೂಡ ತಯಾರು ಮಾಡಿರುವಂತದ್ದು. ಆದ್ರೆ ಇಲ್ಲಿವರೆಗೂ ಕೂಡ ಯಾರಿಗೆ ಕೊಡ್ತಾರೆ ಎಂಬುದು ಕೂಡ ಸಾಕಷ್ಟು ಚರ್ಚೆ ಇದೆ. ಇದರಿಂದಾಗಿ ಸಚಿವಾಕಾಂಕ್ಷಿಗಳು ಕೂಡ ಎಲ್ಲೋ ಒಂದ್ ಕಡೆ ಆತಂಕ ಇದೆ. ಯಾಕೆಂದ್ರೆ ಎಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳೇ. ಸುಮಾರು ಇರುವಂತ 20 ಸ್ಥಾನಗಳಿಗೆ 50ಕ್ಕೂ ಅಧಿಕ ಸಚಿವ ಸ್ಥಾನ ಆಕಾಂಕ್ಷಿಗಳು ಕಾಂಗ್ರೆಸ್ ನಲ್ಲಿ ಇದ್ದಾರೆ. ಅಂದ್ರೆ ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು ಮತ್ತು ಮೊದಲ ಬಾರಿಗೆ ಆಯ್ಕೆಯಾದಂತವರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಮತ್ತು
ಬೇರೆ ಪಕ್ಷದಿಂದ ಬಂದವರು ಕೂಡ ಇರೋದ್ರಿಂದ ಇವತ್ತೇನಾದ್ರೂ ವೇಣುಗೋಪಾಲ್ ಬಂದಿದ್ದೇ ಆದಲೇ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಮತ್ತು ಬಿ.ಕೆ. ಹರಿಪ್ರಸಾದ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂತದ್ದು. ನಾಳೆ ಸಂಜೆ 4 ಗಂಟೆ ಅಥವಾ 6 ಗಂಟೆಯೊಳಗೆ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರಕ್ಕೂ ಕೂಡ ಇವೆಲ್ಲವೂ ಕೂಡ ಸಿದ್ಧತೆ ಮಾಡ್ಕೊಂಡಿದೆ. ಬಟ್ ಹೈಕಮಾಂಡ್ ಮಾತ್ರ ಒಂದು ಪಟ್ಟಿಯನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂತದ್ದು. ಇದರಲ್ಲಿ ಸಂಭಾವ್ಯ ಪಟ್ಟಿ ಅಂತ ನೋಡೋದಾದ್ರೆ ಅಜಯ್ ಸಿಂಗ್ ಆಗಿರ್ಬೋದು, ಯಶವಂತ್ ರಾಯ್ ಪಾಟೀಲ್ ಆಗಿರ್ಬೋದು, ಶರತ್ ಬಚ್ಚೇಗೌಡ, ರಿಜ್ವಾನ್ ಅಶ್ವಥ್, ಪನ್ನಣ್ಣ, ಅದೇ ರೀತಿ ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಸುಮಾರು 30ಕ್ಕೂ ಅಧಿಕ ಸಂಭಾವ್ಯ ಪಟ್ಟಿ ಕೂಡ ಹೈಕಮಾಂಡ್ ತಯಾರಿ ಮಾಡ್ಕೊಂಡಿರುವಂತದ್ದು ಒಂದು ಚರ್ಚೆ ಇರುವಂತದ್ದು. ಬಟ್ ಇವತ್ತೇನಾದ್ರೂ ವೇಣುಗೋಪಾಲ್ ಬಂದಿದ್ದೇ ಆದಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ಪಟ್ಟಿಯನ್ನ ಫೈನಲ್ ಆಗುತ್ತೆ, ಅದು ಬಿಡುಗಡೆ ಕೂಡ ಮಾಡುವಂತದ್ದು. ಒಟ್ನಲ್ಲಿ ಈಗಿರುವಂತ 20 ಸ್ಥಾನಗಳಿಗೆ 18 ಮಂತ್ರಿಗಳನ್ನ ಮಾತ್ರ ಆಯ್ಕೆ ಮಾಡ್ತಾರೆ, ಬಾಕಿ ಉಳಿದಂತ 2 ಸ್ಥಾನಗಳನ್ನ ಪೆಂಡಿಂಗ್ ಇಡ್ತಾರೆ ಎಂಬ ಚರ್ಚೆ ಕೂಡ ಇದೆ. ಯಾಕೆಂದ್ರೆ ಒಂದ್ ವೇಳೆ ಮುಂದೆ ಅಸಮಾಧಾನ ಆಗಿದ್ರೆ ಆ 2 ಸ್ಥಾನಗಳಿಗೆ ಹೆಚ್ಚಾಗಿ ಅಸಮಾಧಾನ ವ್ಯಕ್ತಪಡಿಸೋರು ಕೊಡುವ ಸಾಧ್ಯತೆ ಇರೋದು. ಒಟ್ಟಿನಲ್ಲಿ ಈಗಿರುವಂತಹ 20 ಸ್ಥಾನಗಳಿಗೆ 18 ಸ್ಥಾನಗಳ ಭರ್ತಿ ಮಾಡೋದಕ್ಕೂ ಕೂಡ ಸಿದ್ಧತೆ ನಡೆಸಿದೆ. ಇನ್ನೊಂದ್ ಕಡೆ ಈ ಬಾರಿ ಹೊಸ ಮುಖಗಳಿಗೆ ಮತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ ಎಂಬುದು ಕಾಂಗ್ರೆಸ್ನಲ್ಲೇ ಚರ್ಚೆ ಇದೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಅದೇ ಸಂದೇಶವನ್ನ ರಾಜ್ಯ ನಾಯಕರಿಗೆ ಕಳಿಸಿದ್ದಾರೆ ಎಂಬುದು ಕೂಡ ಇರುವಂತದ್ದು ವಸಂತ. ಇನ್ನು ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ಈ ಪಟ್ಟಿ ಪ್ರಕಟ ಆಗಿದ್ದೇ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗುತ್ತಾ? ಯಾಕಂದ್ರೆ 60-40 ಸೂತ್ರವನ್ನು ಅನುಸರಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. 60% ಹೊಸಬರಿಗೆ ಆದ್ಯತೆ ಕೊಡಬೇಕು, 40% ಯಾರು ಹಳಬರಿದ್ದಾರೆ ಅವ್ರನ್ನ ಮುಂದುವರಿಸಬೇಕು ಅನ್ನುವಂಥದ್ದು. ಹೀಗಾಗಿ ಹಿರಿಯರಿಗೆ ಭಾರಿ ಹಿನ್ನಡೆ ಆಗಬಹುದಾ ಈ ಪಟ್ಟಿಯಲ್ಲಿ ಅಂತ? ಹೌದು, ಯಾಕೆಂದ್ರೆ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದಂತವ್ರಿಗೂ ಕೂಡ ಬ್ರೇಕ್ ಹಾಕ್ಬೇಕು ಅಂತ ಚರ್ಚೆ ಕಾಂಗ್ರೆಸ್ ನಲ್ಲಿದೆ. ಯಾಕೆಂದ್ರೆ ಎಷ್ಟು ಬಾರಿ ಆದ್ರೂ ಅವ್ರಿಗೆ ಕೊಡ್ತೀರಾ? ಈ ಹಿಂದೆ ಸಿದ್ದರಾಮಯ್ಯ 2013 ಆದವ್ರಿಗೂ ಕೂಡ ಅವ್ರಿಗೆ ಸಚಿವ ಸ್ಥಾನಗಳನ್ನ ಕೊಟ್ಟಿದ್ವಿ, ಈಗೂ ಕೂಡ ಅವ್ರಿಗೆ ಕೊಟ್ಟಿದ್ದೀರಾ ಸಿದ್ದರಾಮಯ್ಯ ಮೊನ್ನೆ ಆದಾಗ. ಮತ್ತೆ ಈಗ ಡಿ.ಕೆ.ಶಿ ಅವರ ರಾಜಸ್ಥಾನದಲ್ಲೂ ಕೂಡ ಮೊನ್ನೆ ಆದಂತಹ 14 ಜನರ ಏನ್ ಕ್ಯಾಬಿನೆಟ್ ರಚನೆ ಆಯ್ತು ಆ ಸಂದರ್ಭದಲ್ಲೂ ಕೂಡ ಇಬ್ಬರಿಗೆ ಮಾತ್ರ ಹೊಸಬರಿಗೆ ಆದ್ಯತೆಯನ್ನ ಕೊಟ್ಟಿರೋದು. ಒಂದು ಯತೀಂದ್ರ ಸಿದ್ದರಾಮಯ್ಯ, ಮತ್ತೊಂದು ಯು.ಟಿ. ಖಾದರ್. ಅವ್ರನ್ನ ಹೊರತುಪಡಿಸಿ ಬಾಕಿ ಉಳಿದಂತ ಎಲ್ಲರೂ ಕೂಡ ಈ ಹಿಂದೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಇದ್ದಂತಹ ಸಚಿವರುಗಳೇ ಕೂಡ ಇರೋಂಥವ್ರು. ಹೀಗಾಗಿ ಕಾಂಗ್ರೆಸ್ನಲ್ಲೂ ಕೂಡ ಮುಂದಿನ 2028 ಚುನಾವಣೆ ಆಗಿರ್ಬೋದು, ಮುಂದಿನ ಪಕ್ಷ ಸಂಘಟನೆ ಆಗಿರ್ಬೋದು, ಮತ್ತು ಎಲ್ಲವೂ ಕೂಡ ಅಂದ್ರೆ ಮುಂದಿನ ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ಲೇಬೇಕು ಅಂತ ಒತ್ತಡ ಕೂಡ ರಾಜ್ಯದಿಂದ ಕೇಳಬರ್ತಿದೆ. ಅದರಲ್ಲೂ ಪ್ರಮುಖವಾಗಿ ಯುವಕರಿಗೆ. ಯಾಕೆಂದ್ರೆ ಈಗ ಯುವಕರಿಗೆ ಕೊಟ್ಟು ಅವರ ನಾಯಕತ್ವವನ್ನ ಬೆಳೆಸಿದ್ರೆ ಮುಂದೆ ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ದಂಗಿರಂಗೆ ಮತ್ತು ತಮ್ಮ ಕ್ಷೇತ್ರಗಳಲ್ಲಿ ಅವ್ರು ಕೂಡ ಹೆಚ್ಚಿನ ಪ್ರಾಬಲ್ಯನ ಹೊಂದ್ತಾರೆ, ತಮ್ಮ ಜಿಲ್ಲೆಯಲ್ಲೂ ಕೂಡ ತಮ್ಮ ಪ್ರಾಬಲ್ಯನ ಬೆಳೆಸ್ಕೊಳ್ತಾರೆ. ಆಗ ಪಕ್ಷಕ್ಕೂ ಕೂಡ ಮತ್ತಷ್ಟು ಹೆಲ್ಪ್ ಆಗುತ್ತೆ ಎಂಬ ದೃಷ್ಟಿಯಿಂದ ಕೂಡ ಹೈಕಮಾಂಡ್ ಕೂಡ ಚಿಂತನೆ ಮಾಡಿದೆ. ಹೀಗಾಗಿ ಒಂದಷ್ಟು ಹಿರಿಯರಿಗೆ ಅಂದ್ರೆ ಸ್ಕೋಪ್ ಕೊಡುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ 60-40 ಅನುಪಾತದಲ್ಲಿ ಕೂಡ ಕೊಡೋದಕ್ಕೆ ತೀರ್ಮಾನ ಮಾಡಿದ್ರೆ. ಅಂದ್ರೆ 60% ಅಂದ್ರೆ ಸುಮಾರು 13-14 ಯುವಕರಿಗೆ ಮತ್ತು ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತೆ. ಬಾಕಿ ಉಳಿದಂತವ್ರನ್ನ ಸಂಪುಟ ನಡೆಸೋದಕ್ಕೋ ಮತ್ತೊಂದಕ್ಕೆ ಹಿರಿಯರನ್ನು ಕೂಡ ಕಡೆಗಣಿಸಕ್ಕಾಗಲ್ಲ. ಹೀಗಾಗಿ ಆ 5-6 ಸ್ಥಾನಗಳನ್ನ ಹಿರಿಯರಿಗೂ ಕೂಡ ಕೊಡುವ ಸಾಧ್ಯತೆ ಇರುವಂತದ್ದು. ಸಂತೋಷ್. ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.